ದಾಳಿಗೆ ಹೇಡಿ ಪಾಕಿಸ್ತಾನ ಪತ್ರಕೊಡ್ತಾ ಇದೆ. ಪಾಕಿಸ್ತಾನ ನಾಯಕರಿಂದ ಬರೀ ಉದ್ದಟತನದ ಮಾತು. ಭಾರತದ ಮೇಲೆ ಪಾಕ್ ಅಣುಬಾಂಬ್ ಹಾಕತ್ತಂತೆ. ಭಾರತದ ದಾಳಿಗೆ ಪಾಕಿಸ್ತಾನ ಪತ್ರಕೊಡ್ತಾ ಇದೆ. ಪಾಕಿಸ್ತಾನದ ನಾಯಕರಿಂದ ಉದ್ದಟತನದ ಹೇಳಿಕೆಗಳು ಬರ್ತಾ ಇದೆ. ಭಾರತದ ಮೇಲೆ ಅಣು ಬಾಂಬ್ ಹಾಕತ್ತಂತೆ ಪಾಪಿ ಪಾಕಿಸ್ತಾನ. ಭಾರತಕ್ಕೆ ಬೆದರಿಕೆ ಹಾಕಿದ ಪಾಕ್ನ ಮತ್ತೊಬ್ಬ ಸಚಿವ. ಪಾಕಿಸ್ತಾನ 130 ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹೊಂದಿದೆ. ನೀರು ನಿಲ್ಲಿಸಿದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧರಾಗಿ, ನೀರು ನಿಲ್ಲಿಸಿ ಯುದ್ಧಕ್ಕೆ ಸಿದ್ಧರಾಗಿ ಎಂದ ಹನೀಫ್ ಅಬ್ಬಾಸ್. ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ ಪಾಕ್ನ ರೈಲ್ವೆ ಸಚಿವ ಅಬ್ಬಾಸಿ. ಸಿಂಧು ನೀರು ಒಪ್ಪಂದ ರದ್ದು ಮಾಡಿದೆ ಭಾರತ. ಈಗ ಅದಕ್ಕೆ ಪಾಕ್ ಉರಿತು ಬಿದ್ದಿದೆ. ಈ ರೀತಿ ಬೆದರಿಕೆ ಹಾಕೋದ್ರ ಮೂಲಕ ಭಾರತವನ್ನ ಹೆದರಿಸೋ ಪ್ರಯತ್ನ ಮಾಡ್ತಾ ಇದೆ. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಪ್ರದರ್ಶನಕ್ಕಿಲ್ಲ, ನೀವು ಪ್ರಚೋದಿಸಿದ್ರೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿವೆ ಅಂತ ಪಾಕಿಸ್ತಾನದ ರೈಲ್ವೆ ಸಚಿವ ಅಬ್ಬಾಸಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ಮೇಲೆ ದಾಳಿಗೆ ಅಂತಲೇ ಅವುಗಳನ್ನ ಬಚ್ಚಿಟ್ಟಿದ್ದೀವಿ. ಇದು ಪಾಕಿಸ್ತಾನದ ನಾಯಕರ ಉದ್ದಟತನದ ಹೇಳಿಕೆಗಳಿವೆ. अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। तो इसलिए ये सोचना भी ना कि आप पाकिस्तान की हदूद को क्रॉस करोगे। अगर सोचोगे भी तो उसका खमियाजा आपको भुगतना पड़ेगा। अगर हमारा पानी बंद करेंगे तो फिर जंग के लिए तैयार हो जाएं। ये जो गोरी, शहीन, गजनवी, ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा। ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए, और आपको पता ही नहीं कि हमने पाकिस्तान के किस किस हिस्से में रखे हुए हैं। ये दुनिया भी जानती है, आप भी जानते हैं। तो इसलिए ये सोचना भी ना कि आप पाकिस्तान की हदूद को क्रॉस करोगे। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ನೀರು ನಿಲ್ಲಿಸಿದ್ದೇ ತಡ, ಸಿಂಧು ನದಿ ನೀರಿನ ಒಪ್ಪಂದವನ್ನ ಭಾರತ ರದ್ದು ಮಾಡಿದ್ದೇ ತಡ, ಉರಿದು ಬಿದ್ದಿದೆ ಪಾಕಿಸ್ತಾನ. ಆದ್ರೆ ಅದಕ್ಕೆ ಯಾವ ರೀತಿ ಮಾತುಕತೆಯ ಮೂಲಕ ಹರಿಸ್ಕೋಬೇಕು ಅಥವಾ ಕಾನೂನು ಹೋರಾಟದ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋ ಗೋಜಿಗೆ ಹೋಗ್ತಾ ಇಲ್ಲ. ಇಂಥ ಉದ್ದಟತನದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಣುಬಾಂಬ್ ಅಂತ ಅಂದ್ರೆ ಏನ್ ಮಕ್ಕಳಾಟಿಕೆ ಅಂತ? ಶ್ವೇತಾ, ಇದನ್ನು ನಾವು ಕಾಮಿಡಿಯಾಗಿ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಈ ಹೇಳಿಕೆ. ಯಾಕಂದರೆ ಕಳೆದ 3 ದಿನಗಳಿಂದಲೂ ಕೂಡ ಇನ್ಕ್ಲೂಡಿಂಗ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಅವರು ಕೂಡ ಹೇಳುವಂಥ ಹೇಳಿಕೆಗಳನ್ನು ನಾವು ಗಮನಿಸಿದರೆ ಬಹಳ ಕಾಮಿಡಿಯಾಗೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಅವರು ಹೇಳುವಂಥ ಅಣ್ವಸ್ತ್ರಗಳು ನಮ್ಮ ಬಳಿಯೂ ಇವೆ ಅಲ್ಲ. ಸೊ ಅದೇ ರೀತಿ ಇದು ಕೂಡ ನಾವೇನು ಶೋಕೇಸ್ ಎಲ್ಲ ಇಡ್ತೀವಿ ಆ ಅಣುಬಾಂಬ್ಗಳನ್ನು ಅವರು ಬಳಸಿದಾಗ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಹಾಗಾಗಿ ಅವರು ಹೇಳುವಂಥ ಹೇಳಿಕೆಗಳನ್ನು ಅವರು ಉದ್ದಟತನ ಅನ್ನಲಿ ಅಥವಾ ಅವ್ರ ದೇಶದ ರಕ್ಷಣೆಗೋಸ್ಕರ ಅವ್ರ ದೇಶದಲ್ಲಿ ಅಂಥದ್ದೇ ಸ್ಟೇಟ್ಮೆಂಟ್ ಮಾಡಬೇಕಾಗಿರುತ್ತೆ ಅನ್ನುವಂಥ ಕಾರಣಕ್ಕಿರಲಿ, ಅವರು ಕೂಡ ಹೇಳ್ಕೋಬೇಕಲ್ಲ ಅನ್ನುವಂಥ ಕಾರಣಕ್ಕಿರಲಿ ಹೇಳ್ಕೊಂಡಿರಬಹುದು ಮತ್ತು ಹೇಳ್ತಾರೆ ಕೂಡ. ಇವೆಲ್ಲವೂ ಕೂಡ ಅವ್ರ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಅದೇ ರಿಟ್ಯಾಲಿಯೇಷನ್ ನಮ್ಮ ಕಡೆಯಿಂದನೂ ಕೂಡ ಇರುತ್ತಲ್ಲ. ನಮ್ಮ ಕಡೆಯಿಂದಲೂ ಕೂಡ ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ, ಆ ವಿಚಾರ ಪಾಕಿಸ್ತಾನ್ಗೂ ಗೊತ್ತಿದೆ, ಅಬ್ಬಾಸ್ಗೂ ಗೊತ್ತಿದೆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಈಗ ರೈಲ್ವೆ ಸಚಿವರಿಗೆ. ಹಾಗಾಗಿ ಬಹಳ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕಿಂತ ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ತೆಗೆದುಕೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ ಶ್ವೇತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.